ಬಂದಂತೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಶ್ಮಿ ಶೂ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ದೇವ್ರ ಪೂಜೆಯಿಂದ ಶುರು ಮಾಡಿದ್ದೀನಿ. ದೇವ್ರ ಪೂಜೆ ಸಿಂಪಲ್ಲಾಗಿ ಮಾಡಿಕೊಂಡೆ. ಏನು ವಿಶೇಷ ಅಂತ ನೋಡ್ತಾ ಇರ್ಬೋದು. ಮಾರ್ನಿಂಗು 6 o'clock ಆಗಿತ್ತು. ಆವಾಗ ದೇವ್ರ ಪೂಜೆನ ಮಾಡ್ಕೊಂಡಿರೋಂತಹ ವಿಡಿಯೋ. ಇಲ್ಲೇ ಒಂದು ಫಂಕ್ಷನ್ ಇತ್ತು ಅಂತ ಬೇಗ ಎದ್ದಿದ್ದೆ. ಸೊ ಇದು ಸಂಡೇ ವ್ಲಾಗ್ ಆಗಿದೆ. ಅದಕ್ಕೆ ಪೂಜೆನ ಮುಗಿಸ್ಕೊಂಡು ಫಂಕ್ಷನ್ಗೆ ಹೋಗೋಣ ಅಂತ ಬೇಗನೆ ಎದ್ದು ರೆಡಿ ಮಾಡಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲೇ ತಿಂಡಿ ಮಾಡಿಕೊಂಡು ಹೊರಡೋದು ಇಲ್ಲಿಂದ ಒಂದು 9 ಗಂಟೆ ಆಗಿತ್ತು ಅಂದ್ಕೋತೀನಿ. ಅಷ್ಟೊತ್ತಾಗಿತ್ತು. ಯಾಕಂದರೆ ಇಲ್ಲಿ ಟಿಫನ್ ಮಾಡ್ಕೊಂಡು ಹೋಗೋದು ಲೇಟಾಗಿ ಹೋಗಿತ್ತು. ಅದಕ್ಕೆ ಟಿಫನ್ ಅಂದರೆ ವೆಜಿಟೇಬಲ್ಸ್ ಬಾತ್ ಮಾಡೋದನ್ನ ವಿಡಿಯೋ ಮಾಡ್ಕೊಂಡಿಲ್ಲ. ಹಾಗೆ ಹೋಗ್ತಾ ಪೆಟ್ರೋಲ್ ಬಂಕಲ್ಲಿ CNG ಹಾಕಿಸ್ಕೊಂಡು ಹೊರಟ್ವಿ. ಇದಾದಮೇಲೆ ಮುಗಿಸ್ಕೊಂಡು ನೋಡಿ ಮನೆಗೆ ಕೊನೆಗೂ ಬಂದ್ವಿ. ನಮ್ಮ ಫಂಕ್ಷನ್ ಎಲ್ಲಿ ಹೋಗ್ಬೇಕಂತಿದ್ವು ಅಲ್ಲಿಗೆ ಬಂದು ತಲುಪ್ತೀವಿ. ಕೊನೆಗೂ ನೋಡಿ ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ರು. ಆಲ್ರೆಡಿ ಟೈಮ್ ಆಗಿತ್ತು. ಅಂದರೆ ಇದು ಶಾಸ್ತ್ರದ ವಿಡಿಯೋ. ಅಂದರೆ ಶ್ರೀಮಂತ ಶಾಸ್ತ್ರನ ಮಾಡ್ತಾರಲ್ಲ ಅದು ಆ ಫಂಕ್ಷನ್ಗೆ ಬಂದಿತ್ತು. ನಾವು ಬಂದಮೇಲೆ ಮತ್ತು ಅಕ್ಕ ಮತ್ತು ಅಣ್ಣನೂ ಕೂಡ ಕರ್ಕೊಂಡು ಫೋಟೋಶೂಟ್ ಮಾಡಿಸ್ಬೇಕಿತ್ತು. ಅಲ್ಲಿಗೆ ಬಂದ್ವಿ. ಅವರು ಹೇಗೆ ಅಂದರೆ ಪೋಸ್ ಹೇಗೆ ಕೊಡಬೇಕು, ಫೋಟೋ ಪೋಸ್ಗೆ ಹೇಗೆ ಕೊಡಬೇಕು ಅಂತ ಎಲ್ಲ ಹೇಳ್ಕೊಡ್ತಾಯಿದ್ರು. ನಾನು ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಅಕ್ಕ ತುಂಬ ಮುದ್ದಾಗಿ ಕಾಣ್ತಿದ್ರು. ಫೋಟೋನೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಅಲ್ಲಿಂದ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಶಾಸ್ತ್ರ ಇಲ್ಲಿ ಅಂದರೆ ಫಂಕ್ಷನ್ ಮಾಡೋ ಜಾಗಕ್ಕೆ ಮತ್ತೆ ಹೋಗ್ತಾ ಇದ್ವಿ. ಇವರು ಹಾರನ ತಗೊಂಡಿರಲಿಲ್ಲ, ಹೂವಿನ ಹಾರನ. ಅದನ್ನು ತಗೊಳ್ಳೋಣ ಅಂತ ಇವರು ಮರ್ತಿದ್ರು. ಅದಕ್ಕೆ ಇವಾಗ ತಗೋತಾ ಇದ್ದಾರೆ ನೋಡಿ. 2 ಹೂವಿನ ಹಾರ ತಗೊಂಡು ಬಂದರು. ಇದಾದಮೇಲೆ ಮತ್ತೆ ಅದೇ ಜಾಗಕ್ಕೆ ಫಂಕ್ಷನ್ ಜಾಗಕ್ಕೆ ಹೊರಟ್ವಿ. ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಶಾಸ್ತ್ರ ಜಾಗಕ್ಕೆ ಬರೋ ತನಕ ಎಲ್ಲನೂ ರೆಡಿ ಆಗಿತ್ತು. ಅಂದರೆ ತಟ್ಟೆಗಳೆಲ್ಲ ಇಡ್ತಾರಲ್ಲ, ಶಾಸ್ತ್ರ ಮಾಡೋದಕ್ಕೆ ಏನೆಲ್ಲ ಬೇಕಿತ್ತು ಅದೆಲ್ಲ ರೆಡಿ ಆಗಿತ್ತು ತಟ್ಟೆಲೆಲ್ಲ. ನೋಡಿ ಬೆಲ್ಲ ಇರ್ಬೋದು, ಕೊಬ್ಬರಿ ಇರ್ಬೋದು, ಕರ್ಜಿಕಾಯಿ, ಬಾಳೆಹಣ್ಣು, ಫ್ರೂಟ್ಸ್ ಪ್ರತಿಯೊಂದು ಇಟ್ಟಿದ್ರು. ಇವಾಗ ಶಾಸ್ತ್ರದ ಟೈಮ್ ಆಯಿತು ಅಂದ್ಬಿಟ್ಟು ಅಣ್ಣ ಅವರೆಲ್ಲ ಹಾರ ಎಲ್ಲ ಹಾಕಿ ಒಬ್ಬೊಬ್ಬರಾಗಿ ಶಾಸ್ತ್ರನ ಮಾಡ್ತಾಯಿದ್ರು. ಆ ಅಕ್ಕ ಎಲ್ಲ ಡ್ಯೂಟಿ ಮಾಡ್ತಾಯಿದ್ರಲ್ಲ, ಅಂದರೆ ಇವರು ಪೊಲೀಸ್ ಅಲ್ವಾ, ಆ ಡ್ಯೂಟಿ ಮಾಡ್ತಾಯಿದ್ದು ಅವ್ರದ್ದು ಗ್ರೂಪ್ ಎಲ್ಲ, ಅಂದರೆ ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಫೋಟೋ ಎಲ್ಲ ತೆಗೆಸ್ಕೊತಾಯಿದ್ರು. ಕೊನೆಗೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟನೂ ಮಾಡ್ಕೊಂಡು, ಊಟ ತುಂಬಾ ಚೆನ್ನಾಗಿತ್ತು.
ಊಟ ಮಾಡ್ಕೊಂಡು ಅಲ್ಲಿಂದ ಮತ್ತೆ ಮನೆಗೆ ಹೊರಡೋದು ಲೇಟ್ ಆಗುತ್ತೆ ಅಂತ ಬೇಗ ಹೊರಟ್ವಿ. ಅಂದರೆ ನಾವು ಅಲ್ಲಿ ಬಿಟ್ಟಿದ್ದು ಒಂದು 2 o'clock ಆಗಿತ್ತು ಅನಿಸುತ್ತೆ. ಅಲ್ಲಿ ಬಿಟ್ಟ ಮೇಲೆ ಊರಿಗೆ ತಲುಪಿದ್ವಿ. ಬರ್ತಾನೆ ಇವರು ಸಾಂಗ್ ಆಡ್ತಾಯಿದ್ರು, ಅಂದರೆ ಏನೋ ಖುಷಿಯಾಗಿ ಸಾಂಗ್ ಹಾಕಿದ್ರಲ್ಲ ಅದಕ್ಕೆ ಸಾಂಗ್ ಆಡ್ತಾಯಿದ್ರು. ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಸಂಜೆ ಆ್ಯನಿವಲ್ ಡೇ ಫಂಕ್ಷನ್ ಇತ್ತು. ಚಿಕ್ಕ ಮಕ್ಕಳದು ಪುಟ್ಟಾಗಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಸ್ಕೂಲ್ ಹತ್ರ. ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ನಾವು ಸ್ಕೂಲ್ ಡೇ ಫಂಕ್ಷನ್ ನೋಡಿಕೊಂಡು ಮನೆಗೆ ಬಂದು ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಮನೇಲಿ ಅಡುಗೆ ಫಿಶ್ ಸಾಂಬಾರು ಮಾಡೋಣ ಅಂತ ಫಿಶ್ ತಗೊಬಂದಿದ್ರು. ಹೆಂಗಿದ್ರು ಸಂಡೇ ಆಗಿತ್ತಲ್ಲ, ಅದಕ್ಕೆ ಫಿಶ್ ಸಾಂಬಾರು ಮಾಡ್ಕೋತಾ ಇದ್ದೀನಿ. ನೋಡಿ, ಇದು 1.5 kg ಇರ್ಬೋದು. ಇದನ್ನು ಸಾಂಬಾರು ಮಾಡಿ ಊಟ ಮಾಡೋಣ ನೈಟ್ ಊಟಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸಿಂಪಲ್ಲು ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಅಂದರೆ ಒಂದು ನಿಂಬೆಹಣ್ಣಷ್ಟು ಆದರೆ ಹುಣಸೆಹಣ್ಣು ಸಾಕು, ಸ್ವಲ್ಪ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದನ್ನೆಲ್ಲನೂ ಚೆನ್ನಾಗಿ ಪೇಸ್ಟ್ನ ಮಾಡಿಕೊಡ್ಬೇಕು. ಹಾಗೆ ಸ್ವಲ್ಪ ಸಾಂಬಾರು ಪುಡಿ 3ರಿಂದ 4 ಟೇಬಲ್ ಸ್ಪೂನು ಸಾಂಬಾರು ಪುಡಿನ ತೊಗೊಂಡಿದ್ದೀನಿ. ಇವಾಗ ನಾವು ಈ ಐಟಮ್ಸ್ನೆಲ್ಲ ರುಬ್ಕೋಬೇಕು. ತೆಂಗಿನಕಾಯಿ, ಶುಂಠಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಸಾಂಬಾರು ಪುಡಿ ಇದೆಲ್ಲ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಬೇಕು. ಅಂದರೆ ಫುಲ್ಲು ನೈಸ್ ಆಗಬೇಕು. ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ಸಿಂಪಲ್ಲು ಫಿಶ್ ಸಾಂಬಾರಿಗೆ ಮಾಮೂಲಿ ಮಸಾಲೆನ ಹಾಕ್ಕೊಂಡು ನೀರೆಷ್ಟು ಬೇಕು ನೋಡಿಕೊಂಡು ಅದನ್ನು ಕುದಿ ಬರೋ ತನಕ ಇಡಬೇಕು. ಈ ಥರ ಕುದಿ ಬಂದಮೇಲೆ ನೋಡ್ಕೊಳ್ಬೇಕು ನಮಗೆ ಯಾವ ರೀತಿ ಸಾಂಬಾರು ಬೇಕು. ಅಂದರೆ ಸ್ವಲ್ಪ ತೆಳುವೂ ಇರಬಾರ್ದು, ಗಟ್ಟಿನೂ ಇರಬಾರ್ದು. ಆ ಥರ ಸ್ವಲ್ಪ ಮೀಡಿಯಮಲ್ಲಿ ಸಾಂಬಾರನ್ನ ರೆಡಿ ಮಾಡ್ಕೋಬೇಕು. ಇವಾಗ ಫಿಶ್ ಎಲ್ಲ ತೊಳೆದಿಟ್ಕೊಂಡಿರೋದನ್ನ ಕುದಿ ಬಂದಮೇಲೆ ಇವಾಗ ಹಾಕೊಳ್ಳೋಣ. ಅಥವಾ ಸಾಲ್ಟು ಮೊದಲಿಗೆ ಹಾಕೋತೀನಿ ಸಾಂಬಾರಿಗೆ ಅಂತಂದರೂ ಕೂಡ ಹಾಕ್ಕೊಳ್ಬೋದು. ಫಿಶ್ ಹಾಕಿದ್ಮೇಲೆ ಕೂಡ ಸಾಲ್ಟನ್ನ ಹಾಕ್ಕೊಳ್ಬೋದು. ಇವಾಗ ಫಿಶೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬೇಯಬೇಕು. ಅಂದರೆ ಫಿಶ್ಶು ಗೊತ್ತಿರುತ್ತಲ್ವ ನಿಮಗೆ ಎಷ್ಟು ಬೇಯಿಸ್ಬೇಕು ಅಂತ, ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಈ ವಿಡಿಯೋ ಸೋಮವಾರದ ವ್ಲಾಗ್ ಆಗಿರುತ್ತೆ. ಸೋಮವಾರದ್ದು ಅಂದರೆ ಪೂಜೆ, ಎಲ್ಲರ ಮನೇಲಿ ಪೂಜೆ ಇರುತ್ತಲ್ವ ವಾರದ ದಿನ. ಅದಕ್ಕೆ ಚಿಕ್ಕದಾಗಿ ಪುಟ್ಟದಾಗಿ ಒಂದು ರಂಗೋಲಿ ಹಾಕ್ಕೊಂಡು ಪೂಜೆನ ಮಾಡ್ಕೋತಿದ್ದೀನಿ. ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡೆ ನೋಡ್ತಾ ಇರ್ಬೋದು. ಇಷ್ಟೇ ನಮ್ಮ ದೇವ್ರ ಮನೆಯಲ್ಲಿ. ಜಾಸ್ತಿ ಏನು ದೇವ್ರು ಇಟ್ಕೊಂಡಿಲ್ಲ, ಒಂದು ಫೋಟೋ ಇಷ್ಟೇ ಇಟ್ಕೊಂಡಿದ್ದೀನಿ. ಅದನ್ನೇ ಫೋಟೋ ಪೂಜೆ ಮಾಡಿಕೊಂಡು ಇವತ್ತು ವಿಶೇಷ ಬಂದು ಬೂದ್ಬಳ್ಳಿನ ಜಾತ್ರೆ ಅಂತ ಹೇಳ್ತಾರೆ. ಅಂದರೆ ವೆಂಕಟೇಶ್ವರನ ದೇವರಿನ ಪೂಜೆ, ಅಂದರೆ ಜಾತ್ರೆ ನಡೆಯುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಇಲ್ಲಿ ತಿಂಡಿನ ಮಾಡ್ಕೋಗೋಣ ಅಂತ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ಶಾವಿಗೆ ಉಪ್ಪಿಟ್ಟನ್ನ ಫಸ್ಟು ಶಾವಿಗೆ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಅಂದರೆ ಹುರ್ಕೊಳ್ಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ. ಆವಾಗ ಚೆನ್ನಾಗಿ ಶಾವಿಗೆ ಉಪ್ಪಿಟ್ಟು ಉದುದ್ರಾಗಿ ಬರುತ್ತೆ. ಇವಾಗ ಒಂದು ಪ್ಯಾನಲ್ಲಿ ಫಸ್ಟು ಕುಕ್ಕಿಂಗ್ ಆಯಿಲು, ಸ್ವಲ್ಪ ಸಾಸಿವೆ, ಕಡಲೆಬೇಳೆ ಸ್ವಲ್ಪ 4ರಿಂದ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಶಾವಿಗೆ ಉಪ್ಪಿಟ್ಟಿಗೆ ಸ್ವಲ್ಪ ಅಂದರೆ 3ರಿಂದ 4 ಬೀನ್ಸು, ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಆಲೂಗೆಡ್ಡೆನ ತೊಗೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ತರಕಾರಿನ. ನಿಮಗೆ ತರಕಾರಿಲಿ ಬಟಾಣಿ ಸೇರಿಸ್ಕೊತೀನಿ ಅಂದರು ಅಥವಾ ಟೊಮೊಟೊ ಸೇರಿಸ್ಕೊತೀನಿ ಅಂದ್ರೂ ಇನ್ನೂ ಚೆನ್ನಾಗಿರುತ್ತೆ, ಸೇರಿಸ್ಕೊಳ್ಬೋದು. ನಾನು ಟೊಮೊಟೊ ಮತ್ತು ಬಟಾಣಿನ ಸೇರಿಸ್ಕೊಂಡಿಲ್ಲ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಸಾಲ್ಟು, ಯಾಕಂದರೆ ತರಕಾರಿಗೆಲ್ಲ ಟೇಸ್ಟ್ ಕೊಡಲಿ ಅಂತ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಸ್ವಲ್ಪ ಬಾಡಿಸ್ಕೊಂಡು ಇದಕ್ಕೆ ನೀರನ್ನ ಹಾಕ್ಕೊಳ್ಬೇಕು. ನೀವು ಶಾವಿಗೆನ ಎಷ್ಟು ತಗೋತೀರೋ ಅದ್ರ ಮೇಲೆ ಹೋಗುತ್ತೆ ನೀರು.
ನಾನು 2 ಗ್ಲಾಸ್ ನೀರನ್ನ ಹಾಕ್ಕೊಂಡು ಶಾವಿಗೆನ ಸೇರಿಸ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ನ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆದಂತಹ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಇದನ್ನು ಬೆಳಗಿನ ತಿಂಡಿಗೆ ಟಿಫನ್ ಬಾಕ್ಸ್ಗೆ ಸೂಪರಾಗಿರುತ್ತೆ. ನೋಡಿ, ಇದನ್ನು ಮಾಡಿಕೊಂಡೆ ನಾನು. ಎಷ್ಟು ಉದುದ್ರಾಗಿ ಬಂದಿದೆ ಅಂತ ನಿಮಗೆ ನೋಡ್ತಾ ಇದ್ದೀರಾ. ತಿಂಡಿ ಎಲ್ಲ ಮಾಡಿಕೊಂಡು ಫೈನಲಿ ಮನೆ ಬಿಟ್ಟು ದೇವಸ್ಥಾನಕ್ಕೆ ಹೊರಟ್ವಿ. ನೋಡಿ, ಪ್ಲೇಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಇದು ಶಿವನ ಸಮುದ್ರ ಬ್ಲಫ್ ಅಂತ ಹೇಳ್ತಾರೆ. ಆ ಜಾಗ ಇದು. ನೇಚರ್ ಅಂತೂ ಫುಲ್ಲು ಚೆನ್ನಾಗಿತ್ತು. ಹೋಗ್ತಾ ಒಂದು ವಿಡಿಯೋ ಮಾಡಿಕೊಂಡೆ. ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ನೋಡಿದ್ರೆ ಫುಲ್ಲು ರಶ್ಶು. ದೇವ್ರ ಮೆರವಣಿಗೆನೂ ಕೂಡ ಆಗ್ತಿತ್ತು. ಕಾಲಿಡಕ್ಕಂತೂ ಜಾಗನೇ ಇರಲಿಲ್ಲ. ದೇವ್ರು ಬಂದು ನಮ್ಮ ತವ್ರ ಮನೆಯ ದೇವರು, ಅಂದರೆ ಅಪ್ಪನ ಮನೆಯ ದೇವರಾಗಿತ್ತು. ಅದಕ್ಕಿದು ವರ್ಷನ ಮಿಸ್ ಮಾಡಿದೆ. ಅಲ್ಲೋಗಿ ದೇವ್ರ ಪೂಜೆ ಮಾಡಿಸ್ಕೊಂಡು ಬರೋದಾಗಲಿ, ದೇವಸ್ಥಾನಕ್ಕೆ ಹೋಗೋದಾಗಲಿ, ಜಾತ್ರೆ ನೋಡೋದಾಗಲಿ ಪ್ರತಿ ವರ್ಷವೂ ನಡೀತಾ ಇರುತ್ತೆ. ನೋಡ್ತಾ ಇರ್ಬೋದು, ತೇರೆಲ್ಲ ಎಳೆದು, ಅಂದರೆ ತೇರೆಲ್ಲ ಮುಗ್ದಿತ್ತು ನಾವು ಹೋಗೋಷ್ಟರಲ್ಲಿ. ಆದರೂ ಕೂಡ ಜನ ಮಾತ್ರ ತುಂಬಾ ಇದ್ದರು. ದೇವ್ರ ಮೆರವಣಿಗೆನೂ ಆಗ್ತಿತ್ತು. ಸದ್ಯಕ್ಕೆ ನಾವು ಹೋಗಿದ್ದ ಟೈಮಲ್ಲಿ ದೇವ್ರ ಮೆರವಣಿಗೆ ಆಗ್ತಲ್ಲ, ತುಂಬ ಖುಷಿ ಆಯಿತು. ದೇವ್ರ ದರ್ಶನ ಮಾಡಿದ್ವಿ. ಈ ದೇವರಿಗೆ ನಾನ್ ವೆಜ್ನ ಮಾಡ್ತಾರೆ. ಅಂದರೆ ತೇರಿನ ದಿನ ಸ್ವೀಟ್ ಊಟ, ಅಂದರೆ ಅನ್ನ ಸಾಂಬಾರು ಪಾಯಸನ ಮಾಡಿ ದೇವ್ರ ಪೂಜೆನ ಮಾಡ್ತಾರೆ. ಇದಾದ ನಾಳೆಗೆ, ತೇರಾದ ನಾಳೆಗೆ ನಾನ್ ವೆಜ್ನ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಜಾತ್ರೆ. ಈ ದೇವರು ತಿರುಪತಿಲಿ ಎಷ್ಟು ಅಲಂಕಾರನ ಮಾಡ್ಕೊಂಡಿರುತ್ತೋ, ಹೇಗಿರುತ್ತೋ ಅದೇ ಥರ ಸೇಮ್ ಇಲ್ಲೂ ಇರುತ್ತೆ. ಆದರೆ ಇದನ್ನ ಚಿಕ್ಕ ತಿರುಪತಿ ಅಂತಲೂ ಕೂಡ ಕರೀತಾರೆ. ತಿರುಪತಿಲಿ ಹೇಗೆ ದೇವ್ರನ್ನ ಅಲಂಕಾರ ಇರ್ಬೋದು, ದೇವರು ಹೇಗೆ ಮೂರ್ತಿ ಇದೆಯೋ ಅದೇ ಥರ ಇದೆ. ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಅಲ್ಲಿಂದ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ತರಕಾರಿ ಸಾಂಬಾರನ್ನ ಮಾಡ್ಕೊಂಡಿದ್ದೆ, ರೈಸ್ನ ಮಾಡ್ಕೊಂಡಿದ್ದೆ, ಹಪ್ಳನ ಮಾಡ್ಕೊಂಡಿದ್ದೆ. ಇದಿಷ್ಟು ನೈಟ್ ಊಟಕ್ಕೆ ಆಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಈ 2 ದಿನದ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂತಹ ವ್ಲಾಗ್ಸ್ ಆಗಿರ್ಬೋದು, ಕುಕಿಂಗ್ ಆಗಿರ್ಬೋದು, ಪ್ರತಿಯೊಂದು ನೋಟಿಫಿಕೇಷನ್ನು ಬರುತ್ತೆ. ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್ ಆಲ್.